ಅವ್ರು ಸತ್ರಿಯನ್ನು ಯಾರದ್ರ ಮೇಲೆ ಆಣೆ ಈ ಗುಟ್ಕಾ ಹಾಕೋರು ಈ ಸರಾಯಿ ಕುಡಿಯೋರ ಮೇಲೆ ಒಟ್ಟ ಆಣೆ ಹಾಕಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವ್ರು ಆಣೆ ಹಾಕೋದು ಎಲ್ಲ ಹೆಣ ಹೊರ್ತಾರೆ ಇವ್ರು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯ್ಕ್. ಇವಾಗ ರೀಸೆಂಟಾಗಿ ಗುಟ್ಕಾ ಬ್ಯಾನ್ ಆಗಕತ್ತೈತಿ ಅಂತ ಹೇಳಿಬಿಟ್ಟು ಭಾಳ ಬೊಂಬಡಿ ಹೊಡ್ಯಾಕತ್ತಿದ್ರು. ಆದರೆ ಈಗ ಈ ಒಂದು ಗುಟ್ಕಾ ಬ್ಯಾನ್ ಆಗೈತೆ ಅನ್ನೋದು ಹೊಳ್ಳಪ್ಪಸ್ ಕೇಸ್ ವಾಪಸ್ ತೊಗೊಂಡವ್ರು. ಇಲ್ಲ, ಬ್ಯಾನ್ ಆಗಂಗಿಲ್ಲ, ಇದು ಇನ್ನೂ ಮಟನೂ ಚಾಲ್ತಿ ಇರ್ತೈತಿ ಅಂತ ಹೇಳಿಬಿಟ್ಟು ಕರ್ನಾಟಕದೊಳಗೆ. ಅಲ್ಲ, ಈ ಬ್ಯಾನ್ ಆದ್ರೆ ಅದು ಎಷ್ಟ್ರಿ 1 ವರ್ಷದ ಮಟ್ಟ ಅಷ್ಟು ಬ್ಯಾನ್ ಆಗ ಕೊಟ್ಟಿದ್ರು ಅವ್ರು. ಈಗ ಹೊಳ್ಳಪ್ಪಸ್ ಅದತ್ತ ರೀಸನ್ ಹೇಳ್ತೀನಿ ಕೇಳ್ರಿ ಎದಕ್ಕಂತ ಹೇಳಿ. ಈ ಅಡಿಕೆ ಈ ಥರ ಎಲ್ಲ ಬೆಳಿತಾರಲ್ಲ, ಆ ಒಂದು ವ್ಯವಸಾಯ ಮಾಡೋರಿಗೆ ಭಾಳ ತೊಂದರೆ ಆಗ್ತೈತೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಶಾಸಕರು ಬೇಜಾರು ಮಾಡಿಕೊಂಡು ಒತ್ತಾಯ ಹೇರಿದ್ದಕ್ಕೆ ಬ್ಯಾನ್ ಮಾಡೇವಿ ಅನ್ನೋ ಒಂದು ಕೇಸನ್ನು ಒಳ್ಳೊಪ್ಪಸ್ ತೊಗೊಂಡು ಬ್ಯಾನ್ ಏನಾಗಿಲ್ಲ, ಅದು ಕಂಟಿನ್ಯೂ ಇರ್ತೈತಿ ಅಂಥೇಳಿ ಲೀಗಲಿ ಆ್ಯಕ್ಷನ್ ಹೊರಡಿಸಿದ್ದಾರೆ. ಅಂದರೆ ಇವ್ರಿಗೆ ಕೇವಲ ಈ ದೇಹಕ್ಕೆ ಹಾನಿ ಮಾಡುವಂಥದ್ದು ಈ ಸಿಗರೇಟು, ಗುಟ್ಕಾ, ಈ ಸಾರಾಯಿ ಮತ್ತು ಇವ್ಯಾವನ್ನೂ ಬ್ಯಾನ್ ಮಾಡಂಗಿಲ್ಲ ಇವರು. ಬೇರೆದೇನಾದ್ರು ಒಳ್ಳೇದು ಆಗಕತ್ತೈತಿ ಅದನ್ನು ಸ್ವಲ್ಪ ಅದ್ರ ಬಗ್ಗೆ ತೊಗೊಳ್ಳೋದು. ಯಾಕಂದ್ರೆ ಅದನ್ನು ಯಾರು ಜಾಸ್ತಿ ತೊಗೊಳ್ಳೋದೇ ಇಲ್ಲ. ಈಗ ಹೆಚ್ಚು ಗುಟ್ಕಕ್ಕೆ ಭಾಳ ಮಂದಿ ಕುಂತಿರ್ತಾರೆ. ಗುಟ್ಕಾ ಇಲ್ಲಾಂದ್ರೆ ಜೀವನನ ಮುಗಿತಾವ ಅನ್ನೋ ಲೆಕ್ಕಕ್ಕೆ ಅವ್ರು ಇರ್ತಾರೆ. ಯಾವುದೇ ಒಂದು ವಿಷಯಕ್ಕೆ ನೋಡ್ರಿ ನೀವು, ಗುಟ್ಕಾ ಬಾಯಿ ಒಳಗೆ ಪರ ಅಂಥೇಳಿ ಅಗಿಯೋದು. ಈ ಕಡೆ ಅಂತೂ ನೋಡ್ರಿ, ಉತ್ತರ ಕನ್ನಡ ಸೈಡ್, ಉತ್ತರ ಕರ್ನಾಟಕ ಅಂತ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಎಲ್ಲಿ ನೋಡಿದ್ರು ಬಾಯೊಳಗಿಂದ ಏನೋ ಒಂದು ಎಲೆ ಹಿಡ್ಕರಿ ಇರ್ತೈತಿ, ಇಲ್ಲ ಒಂದು ಗುಟ್ಕಾರ ಇರ್ತೈತಿ, ಇಲ್ಲ ಬ್ಯಾಗ್ ಏನೇನು ಬಂದವಲ್ಲ RMD ಅವು ಇವು ಅಂತೇಳಿ ಬಾಯೊಳಗೆ ಚಪ್ ಮಾಡ್ಕೊಂತ ಮುಂದಿರೋರು ಮಾತಾಡೋರು ಉಕ್ಕೊಂತ ಹೊಲಸು ರಾಡ್ ಎಬ್ಸ್ಕೊಂತ ಇಂಥದ್ದು ಮಾಡ್ಕೊಂಡು ಹೊಂಟಾರ. ಮತ್ತು ಎಜುಕೇಟೆಡ್ ಕೂಡ ಮಾಡ್ತಾರೆ. ಮುಂಚೆ ಒಂದು ಕಾಲಿತ್ತು ಒಬ್ಬ ಒಳ್ಳೆ ಎಜುಕೇಟೆಡ್ ಪರ್ಸನ್ ಅದಾನಪ್ಪ ಅಂದ್ರೆ ಅವನು ಬಾಯೊಳಗೆ ಒಂದು ಅಡಿಕೆ ಹೋಳ್ಸೋದಕ್ಕಿರ್ತಿರ್ಲಿಲ್ಲ. ಆದರೆ ಈಗ ವೆಲ್ ಎಜುಕೇಟೆಡ್ ಈ ಗುಟ್ಕಾ ಇಲ್ಲಾರ್ದ, ಈ ಸಿಗರೇಟ್ ಇಲ್ಲಾರ್ದ, ಈ ಒಂದು ಮದ್ಯ ಅಂದರೆ ಸರಾಯಿ ಇಲ್ಲಾರ್ದ ಜೀವನನೂ ಇಲ್ಲ ಇವ್ರದ್ದು. ಅವ್ರಿಗೆ ಅದು ಹೆಂಗೆ ಗೊತ್ತೇನು, ಒಂದು ಲೆಕ್ಕಕ್ಕೆ ಹುಡುಗಿನಾರು ಬಿಟ್ಬಿಡ್ತಾರೆ. ಈ ಗುಟ್ಕಾ ತಿನ್ನೋದು ಬಿಡೋಲ್ಲ, ಈ ಸರಾಯಿ ಕುಡಿಯೋದು ಬಿಡೋಲ್ಲ. ಅವ್ರು ಸತ್ರಿಯನ್ನು ಯಾರದ್ರ ಮೇಲೆ ಆಣೆ ಈ ಗುಟ್ಕಾ ಹಾಕೋರು ಈ ಸರಾಯಿ ಕುಡಿಯೋರ ಮೇಲೆ ಒಟ್ಟ ಆಣೆ ಹಾಕಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವ್ರು ಆಣೆ ಹಾಕೋದು ಎಲ್ಲ ಹೆಣ ಹೊರ್ತಾರೆ ಇವ್ರು. ಯಾಕಂತಂದ್ರೆ ಇವತ್ತು ಹಾಕಿದ ಮೊನ್ನೆ ಮಾರ್ದಿನ ಅವ್ರಿಗೆ ನೆನಪಿರೋದಿಲ್ಲ. ಆ ಒಂದು ವಿಷಯ ನಿಜವಾಗ್ಲೂ ಹೇಳ್ತೀನಿ ಕೇಳ್ರಿ, ಭಾಳ ಖುಷಿಯಾಗಿತ್ತು. ಗುಟ್ಕಾ ಬ್ಯಾನ್ ಆಗೈತಿ, ಅದ್ರ ಜೊತೆ ಸರಾಯಿ ಒಂದು ಬ್ಯಾನ್ ಮಾಡಿಬಿಡ್ಬೇಕು. ಈ ಸರಾಯಿ ಅಂತ ತಿಪ್ಪರ್ಲಾಗಲ್ಲ, 7 ಜನ್ಮ ಬಂದರೂ ಬಂದಾಗೋ ಚಾನ್ಸ್ ಇಲ್ಲ. ಯಾಕಂತಂದ್ರೆ ದೊಡ್ಡ ಅಧಿಕಾರಿಗಳು, ಶಾಸಕರು ಈ ಸರಾಯಿ ಅಂಗಡಿಯೊಳಗೆ ಅವ್ರ ಜೀವನ ನಡೀತಿರ್ತೈತಿ. ಸರಾಯಿ ಅಂಗಡಿ ಬಂದಾತಂದ್ರೆ ಇಡೀ ದೇಶನೇ ಅರ್ಧಕ್ಕರ್ಧ ಲಾಸ್ ಒಳಗೆ ಹೋಗ್ಬಿಡ್ತೈತಿ. ಎಷ್ಟು ಜನ ಮಾನಸಿಕವಾಗಿ ಸತ್ತೋಗ್ತಾವೇನು, ಹಂಗಾಗ್ಬಿಟ್ಟೈತಿ. ನಿಜ ರೀ, ಒಂದು ದಿನ ಗುಟ್ಕಾ ಬ್ಯಾನ್ ಆಗೈತೆ ಅಂದಿದ್ದಕ್ಕೆ ಬೊಂಬಡಿ ಹೊಡ್ಯಾಕತ್ರಿ ಇವ್ರು. ಇದೇ ಒಂದು ಮಾತು, ರೇಷನ್ ರೇಟ್ ಎಷ್ಟಾಗೈತಿ, ದಿನಸಿ ರೇಟ್ ಎಷ್ಟಾಗೈತಿ, ಹಾಲಿನ ರೇಟ್ ಎಷ್ಟಾಗೈತಿ, ತರಕಾರಿ ರೇಟ್ ಎಷ್ಟಾಗೈತಿ, ಸಕ್ರೆ, ಚಾಪುಡಿ, ಕಡ್ಲಿಬೇಳೆ, ಉದ್ದಿನಬೇಳೆ ಇವಕ್ಕೆಲ್ಲ ರೇಟ್ ಎಷ್ಟು ಜಾಸ್ತಿ ಆಗೈತಿ. ಅದ್ರ ಬಗ್ಗೆ ಒಬ್ಬರ ಮಾನಸಿಕವಾಗ್ಯಾರು ಇಲ್ಲ. ಅದೇನು 1 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗೈತಿ. ಆ 1 ರೂಪಾಯಿ 2 ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಹೋಗಿ ಬಂದರೆ ಎಷ್ಟಾಗಬಾರ್ದು. ಎಲ್ಲ ಕಡೆನೂ ವಿಚಾರ ಮಾಡ್ಬೇಕಾಗ. ಅದೇ ಹೇಳ್ತೇವಲ್ರಿ, ಭಾಳ ದೇಹಕ್ಕೆ ಯಾವ್ದು ಹಾನಿ ಮಾಡ್ತೈತಲ್ಲ ಅದಕ್ಕೆ ಭಾಳ ಪ್ರೆಸ್ಟೀಜ್ ಜಾಸ್ತಿ ಇರ್ತೈತಿ. ಇವಾಗ ನೋಡ್ರಿ, ಇವಾಗ ನಾ ಈ ಒಂದು ವಿಷಯ ಹೇಳ್ತೇನೆ. ಈಗ ಪ್ರೈವೇಟ್ ಹಾಸ್ಪಿಟಲ್ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ರಿ, ಜಾಸ್ತಿ ಹೆಚ್ಚು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು. ಈಗ ಶ್ರೀಮಂತರು ಹೋಗ್ತಾರೆ, ಬಡವರು ಹೋಗ್ತಾರೆ. ಆದರೆ ಮುಂಚೆ ಒಂದು ಮಾತಿತ್ತು, ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಹೈಜೀನ್ ಇರಲ್ಲ, ಏನಿರಲ್ಲ, ಕ್ಲೀನ್ ಇರಲ್ಲ ಅಂಥೇಳಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಭಾಳ ಹೋಗಿದ್ರು. ಸೊ ಅಲ್ಲಿಂದ ಏನಾಯ್ತು, ಪ್ರೈವೇಟದ್ದು ಒಂದು ರೆಪ್ಯುಟೇಷನ್ ಬೆಳಕ್ಕೆ ಚಾಲೂ ಆಗಿಬಿಡ್ತದೆ. ಸೊ ಅಲ್ಲಿಂದ ಏನಾಯ್ತಪ್ಪ ಅಂತಂದ್ರೆ ಈ ಪ್ರೈವೇಟ್ ಕಂಪನಿ ಆಗಿರ್ಬೋದು, ಒಟ್ಟು ಖಾಸಗಿಯಿಂದ ಏನೇನು ಅದೇ ರೀತಿ ಖಾಸಗಿಯಿಂದ ಬಂದಿದ್ದು ಒಟ್ಟು ಜೀವನಕ್ಕೆ ಅಪ್ಲೈ ಮಾಡೋದು. ಈಗ ಅದ ಗೌರ್ಮೆಂಟ್ ಅಂದ್ರೆ ಏನ್ರಿ, ಮನ್ಯಾಗ ಮಾಡೋದು, ರೊಟ್ಟಿ ಪಲ್ಯ ಈ ಥರ ಎಲ್ಲ ಇವು ಒಂಥರ ಗೌರ್ಮೆಂಟ್ ಇವು ದಿನ ಸಿಗ್ತಾವೆ. ಇದಕ್ಕೆ ಯಾರು ಮೊರೆ ಹೋಗಂಗಿಲ್ಲ. ಎಲ್ಲವೂ ಕೂಡ ಹೊರಗಿಂದ ಸಗಣಿ ಬೇಕು ಇವ್ರಿಗೆ. ವಿಚಾರ ಮಾಡಿ ನೋಡ್ರಿ ನೀವು. ಸಪೋಸ್ ನಮ್ಮ ಕರ್ನಾಟಕದೊಳಗೆ ಈ ಸರಾಯಿ, ಗುಟ್ಕಾ, ಧೂಮಪಾನ, ಈ ಸಿಗರೇಟ್ಗಳೆಲ್ಲ ಬ್ಯಾನ್ ಮಾಡಿದ್ರೆ ಇಮ್ಯಾಜಿನ್ ಮಾಡ್ಕೊಡ್ರಿ, 1 ವರ್ಷ ನಮ್ಮ ದೇಶದೊಳಗೆ ಇಷ್ಟು
ಡೀಸೆಂಟ್ ಅದೇನೋ ಹೇಳ್ತಾರಲ್ಲ ರೀಹ್ಯಾಬಿಲಿಟ್ ಅಂತ, ಯಾವ ಕುಡಿಯೋ ಒಂದು ಚಟ ಇರ್ತದಲ್ಲ ಆ ಬಿಡಿಸೋದು, ಪ್ರತಿಯೊಬ್ಬರು ಕುಡಿಯೋದನ್ನು ಬಿಟ್ಬಿಟ್ಟು ಸಂತನ ಆಗ್ಬಿಡ್ತಾರಂತ ಅನಿಸ್ತೈತಿ. ಒಂದು ದಿನ ಇದು ಬರಬೇಕು ಏನಪ್ಪ ಅಂತಾರೆ ಭಾಳ ಏನಿಲ್ಲ, ಅದು ನೋಡ್ಬೇಕು. ಹಂಗೆ ಜನ ಹೆಂಗೆ ಒಂದು ಏನಂತಾರೆ, ಈಗ ನಾವು ಎಜುಕೇಷನ್ ಸಿಸ್ಟಮ್ನಾಗ ವಿದ್ಯಾಕಾಶಿ ಅಂತ ಹೇಳಿಬಿಟ್ರೆ, ವಿದ್ಯಾಕಾಶಿ ಅಂದರೆ ಏನಪ್ಪ ಅಂತಂದ್ರೆ ಮಕ್ಕಳನ್ನ ನಾವು ಎಷ್ಟು ಟ್ರೈನ್ ಮಾಡಬೇಕಪ್ಪ ಅಂತಂದ್ರೆ ಅವರು ಎಂಥ ದಡ್ಡದನಪ್ಪ ಅಂದ್ರೂ ಅವ್ನು ಚಲೋತಾಗ ಮಾರ್ಕ್ಸ್ ತೊಗೊಂಡು ಒಳ್ಳೆ ಒಂದು ಪರ್ಸೆಂಟೇಜ್ ತೆಗಿಯೋಂಗೆ ನಾವು ಅವ್ನು ಟೀಚರ್ ಆದವರು ಪ್ರಿಪೇರ್ ಮಾಡ್ಬೇಕಂತೇಳಿ ಒಂದು ವಿದ್ಯಾಕಾಶಿ ಸ್ಕೀಮನ್ನು ಹೊರಡಿಸಿದ್ರು. ಅದು ಎಲ್ಪ 2023 ಹೊರಡಿಸಿದ್ರು ಅದನ್ನು. ಸೊ ಆ ರೀತಿ ಹೊರಡಿಸಿದಾಗ 1 ವರ್ಷದ ಪೀರಿಯಡ್ ಒಳಗೆ ಎಷ್ಟು ಜನ ಪಾಸ್ ಆದರು, ಆಬ್ವಿಯಸ್ಲಿ ಒಂದು ಮ್ಯಾಕ್ಸಿಮಮ್ ಎಷ್ಟು ದಡ್ಡದನಪ್ಪ ಅಂದ್ರೂ ಆವ್ರೇಜ್ ಪಾಸ್ ಆಗುವಂಗಾದ್ರೂ ಟೀಚರ್ಸ್ ಮಾಡಿದ್ರಲ್ಲಿ, ಹೌದಾ? ಸೊ ಇಲ್ಲಿ ಕೂಡ ಅದೇ ರೀತಿ ಮಾಡ್ಬೇಕು. ಏನಪ್ಪ ಅಂತಂದ್ರೆ ಈ ಗುಟ್ಕಾ, ಈ ಒಂದು ಡ್ರಿಂಕ್ ಮಾಡೋದು, ಈ ಒಂದು ಸಿಗರೇಟ್ಸ್ ಅದು ಇರುತ್ತಲ್ಲ, ಕಂಪ್ಲೀಟಾಗಿ ಮ್ಯಾಕ್ಸಿಮಮ್ 1 ವರ್ಷದ ಮಟ್ಟ ಬ್ಯಾನ್ ಮಾಡಿದ್ರೆ ಯಾವ ಥರ ಸೊಸೈಟಿ ಆಗುತ್ತೆ ಅಂಥೇಳಿ ಸ್ವಲ್ಪ ಕೂತ್ಕೊಂಡು ವಿಚಾರ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಜನರ ಮೇಲೆ ಕೆಲವೊಂದು ಕೆಟ್ಟ ಹ್ಯಾಬಿಟ್ಸ್ ಇರ್ತಾವಲ್ಲ, ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ. ಈಗ ಅದನ್ನು ನೋಡ್ರಿ, ಚೀನಾದವ್ರು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದಿರಲಿಲ್ಲ ಕೊರೋನಾದ, ಹೊಯ್ಕೊಂತಂದ್ರೆ ಎಷ್ಟು ಜನ ಬೇಜಾರಾಗ್ಬೋದಾ, ಸತ್ತಾರ ಕೆಲವೊಬ್ಬ ಜನ. ಆದರೆ ಎಕ್ಸ್ಪೆರಿಮೆಂಟ್ ಮಾಡೋದು ಜೀವಕರ ಹಾನಿ ಆತಲ್ಲೇ. ಒಳ್ಳೆ ಒಂದು ಸಮಾಜ ಸೃಷ್ಟಿ ಮಾಡೋದ್ರೊಳಗೆ ಎಕ್ಸ್ಪೆರಿಮೆಂಟ್ ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅಂಥೇಳಿ ನನ್ನ ಒಪಿನಿಯನ್. ಸೊ ಈ ಒಂದು ಒಪಿನಿಯನ್ ನಿಮ್ಗೆ ಏನಾದ್ರು ಸಮ್ಮತ ಆಯ್ತಪ್ಪ ಅಂತಂದ್ರೆ ನನಗೊಂದು ಕಮೆಂಟ್ ಮಾಡಿರಿ ಎಸ್ ಅಂತ ಹೇಳಿಬಿಟ್ಟು. ಸೊ ಈ ಬ್ಯಾನ್ ಆಗಿದ್ದು ನಿಜವಾಗ್ಲೂ ಕೇಳಿ ಖುಷಿ ಆಯ್ತು. ವಾಪಸ್ ಅದನ್ನು ರಿಟರ್ನ್ ತೊಗೊಂಡ್ರಲ್ಲ, ಅದನ್ನ ಕೇಳಿ ಇನ್ನೂ ಭಾಳ ಬೇಜಾರಾಯ್ತು. ಆನೆಸ್ಟಾಗಿ ಹೇಳ್ತೀನಿ, ನಾನು ನಿಜವಾಗ್ಲೂ ಭಾಳ ಬೇಜಾರು. ಯಾಕಪ್ಪ ಅಂದ್ರೆ ಸಮಾಜದೊಳಗೆ ಕೆಟ್ಟಕ್ಕೆ ಭಾಳ ಪ್ರೇರೇಪಣೆ ಕೊಡ್ತಾರೆ, ಕೆಟ್ಟ ಒಂದು ವಿಷಯಕ್ಕೆ ಭಾಳ ಸಪೋರ್ಟ್ ಮಾಡ್ತಾರೆ. ಅದು ಒಳ್ಳೇದಕ್ಕೆ ಯಾವುದೂ ಕೂಡ ಸಪೋರ್ಟ್ ಮಾಡೋಂಗಿಲ್ಲ. ಅದಕ್ಕೆ ಇನ್ನೂ ತುಳಿಯೋ ಮಂದಿನ ಜಾಸ್ತಿ. ಈ ರಾಜಕೀಯ ಅಂತ ಹೇಳಕ್ಕೆ ಹೋಗ್ಬೇಡ್ರಿ, ಹದಗೆಟ್ಟು ಹೋಗೈತದ, ಉಪಯೋಗ ಇಲ್ಲದ ರಾಜಕೀಯ. ಈ ಏನು ಜನಕ್ಕೆ ಹೇಳ್ರಿ ಬಿಡ್ರಿ, ಅವ್ರಂತೂ ತಲೆಗೆ ಹಾಕೋಂಗಿಲ್ಲ. ಅವ್ರದ್ದೇನು ತಾವಾತು ತಮ್ಮ ಮನೆ ಆಯ್ತು, ತಮ್ಮ ಮಕ್ಕಳಾಯ್ತು, ಸಮಾಜ ಚಿಂತಿಲ್ಲ, ಹೆಸರಿಗಷ್ಟೇ. ಅದೇ ಬಂತಲ್ಲ August 15th, November 1, ಇದು ನಮ್ಮ ದೇಶ, ನಮ್ಮ ಕರ್ನಾಟಕ, ನಮ್ಮದು ಇದು ಅದು ಅಂತ ಹೇಳೋದು. ಬೇರೆ ಟೈಮಿಗೆ ಬಂದರೆ ಅದು ಯಾವುದು ನಾವ್ಯಾವುದು ಅನ್ನೋ ರೀತಿಯೊಳಗೆ ಇರ್ತಾರೆ. ಈ ಜನರನ್ನ ಮೆಚ್ಚೋಕ್ಕಾಗೋಂಗಿಲ್ಲ. ಸೊ ಎಲ್ಲ ಒಂದು ಕಡೆ ಒಪಿನಿಯನ್ ಶೇರ್ ಮಾಡ್ಬೇಕು ಅನ್ನಿಸ್ತು. ಸೊ ನಾ ಇದ್ರ ಬಗ್ಗೆ ಮಾತಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಾದರೂ ಶೇರ್ ಮಾಡಿ. ಥ್ಯಾಂಕ್ ಯು.